ಶಾಸ್ತ್ರ ಕಲಿಯೋದು ಯಾವ ರೀತಿಯಾಗಿ, ಮತ್ತೆ ಭೂತಕಾಲ ಮತ್ತೆ ವರ್ತಮಾನ ಕಾಲದಲ್ಲಿ ಭವಿಷ್ಯದ ಬಗ್ಗೆ ಏನೇನಾಗತ್ತೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಆಸಕ್ತಿ ಇರುತ್ತೆ. ಮತ್ತೆ ಹೇಗೆ ಕಲ್ತ್ಕೊಳ್ಳೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುತ್ತೆ. ಮತ್ತೆ ಎಲ್ಲೆಲ್ಲೋ ದುಡ್ಡನ್ನು ಕಟ್ಟಿ ಸಾಕಷ್ಟು ದುಡ್ಡನ್ನು ನೀವು ಕೂಡ ಹಾಳು ಮಾಡ್ಕೊಂಡಿರ್ತೀರಿ. ಮತ್ತೆ ಯಾರ ಹತ್ರ ಹೋಗಬೇಕು ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುತ್ತೆ. ನೋಡಿ, 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನ ಕಲಿಬಹುದು ಅಂತಂದ್ರೆ ನಂಬ್ತೀರಾ? ನಿಜಕ್ಕೂ ನಂಬಲೇಬೇಕು. ಯಾಕೆಂತಂದ್ರೆ ನಮ್ಮ ಜೊತೆ ಇದ್ದಾರೆ. 15 ದಿನದ ಒಳಗಾಗಿ ನಿಮಗೆ ಜ್ಯೋತಿಷ್ಯವನ್ನ ಕಲಿಸಿಕೊಡ್ತಾರೆ. ಮತ್ತೆ ಹೇಗೆ ಕಲಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ನೋಡಿ, ವಿಶ್ವದಾದ್ಯಂತ ಒಟ್ಟು 65,000 ಜನ ಜ್ಯೋತಿಷ್ಯವನ್ನ ಕಲಿತಾ ಇದ್ದಾರೆ. ಮತ್ತೆ ಈಗಾಗಲೇ ಕಲ್ತಿರೋರು ಕೂಡ ಇದ್ದಾರೆ. ಮತ್ಯಾಕ್ ತಡ, ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ಕೊಳ್ಳೋಣ. ಜ್ಯೋತಿಷಿಯವರು ಕೂಡ ಇದ್ದಾರೆ ನಮ್ಮ ಜೊತೆ. ದಿನೇಶ್ ಗುರುಜಿ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, 15 ದಿನದಲ್ಲಿ ಭವಿಷ್ಯವನ್ನ ಕಲಿಯೋದು ಅಥವಾ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯೋದು ಹೇಗೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಇರುತ್ತೆ. ಬಟ್ ಈಗಾಗಲೇ ನಾನು ಪ್ರಶ್ನೆ ಕೇಳೋದೇ ಬೇಡ. 65,000 ಜನ ವಿಶ್ವದಾದ್ಯಂತ ಕಲ್ತಿರೋರು ಕೂಡ ಇದ್ದಾರೆ, ಇನ್ನೂ ಕೂಡ ಕಲಿತಾ ಇರೋರು ಕೂಡ ಇದ್ದಾರೆ. ಹೇಗೆ ಕಲಿಯೋದು ಅನ್ನುವಂತಹ ಪ್ರಶ್ನೆ ನನಗೂ ಕೂಡ ಸಾಕಷ್ಟು ಇತ್ತು. ಬಟ್ ಅಲ್ಲಿ ನೀವು ಆಗಲೇ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರಿ, ಎಷ್ಟು ಈಸಿ ಮತ್ತೆ ಯಾವ ರೀತಿಯಾಗಿ ಕಲಿಸ್ತೀರಿ ಅಂತ ಕೂಡ ಹೇಳಿದ್ರಿ. ಅದೇ ರೀತಿಯಾಗಿ ನಮ್ಮ ವೀಕ್ಷಕರಿಗೆ ಸಣ್ಣದಾಗಿ ಹೇಳೋದಾದ್ರೆ ಯಾವ ರೀತಿಯಾಗಿ ಈ ಒಂದು 15 ದಿನದಲ್ಲಿ ನಾವು ಕಲಿಕೆ ಮಾಡಬಹುದು ಅಂತ ಹೇಳಿ, ಕ್ಲಾಸಸ್ಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ತಾ ಹೋಗೋದಾದ್ರೆ? ಎಕ್ಸಲೆಂಟ್. ಮೊಟ್ಟ ಮೊದಲಿಗೆ ಇವತ್ತು ಜ್ಯೋತಿಷ್ಯ ಅಥವಾ ಜ್ಯೋತಿಷಿ ಅಂದರೆ ಬೆಲೆನೇ ಇಲ್ಲ. ಫಸ್ಟ್ ಪಾಯಿಂಟ್ ಅದು. ಯಾಕೆ ಇದು ಈ ಥರ ಆಗಿದೆ ಅಂದರೆ, ಸತ್ಯದ ಹಾದಿ ಹಿಂದಿನಿಂದನೂ ಯಾವುದೋ ಒಂದು ಪಂಗಡಕ್ಕೆ ಇತ್ತು. ಈ ಪಂಗಡದವ್ರು ಮಾತ್ರ ಮಾಡಬೇಕು ಅಂತ ಬಂತು. ಕಾಲಕ್ರಮೇಣ ಅದನ್ನು ಸ್ವಲ್ಪ ತಿಳ್ಕೊಂಡು ಜನಕ್ಕೆ ಒಂದು ರೀತಿಯ ದುಡ್ಡು ಸಂಪಾದನೆ ಮಾಡಬಹುದು, ಜನರ ನ್ಯೂನ್ಯತೆ ಅಥವಾ ಅವರ ತೊಂದರೆಗೆ ಅನುಗುಣವಾಗಿ ಕೆಲವು ಗ್ರಹಗಳು ಸಮಸ್ಯೆ ಇದೆ ಅಂತ ಹೇಳಿ ಈ ಮಾಟ ಮಂತ್ರ ಇರ್ಬೋದು, ಅಥವಾ ನಿಮಗೆ ಯಾರೋ ಒಬ್ಬರು ಕಣ್ದೃಷ್ಟಿ ಆಗಿದೆ ಅಂತ ಹೇಳಿ, ಇವೆಲ್ಲ ಯಾರೂ ವೈಜ್ಞಾನಿಕ ನಿಲುಗಟ್ಟಲ್ಲಿ ಕೂತ್ಕೊಂಡು ಹೇಳ್ತಾ ಇಲ್ಲ. ಸುಮ್ಮನೆ ಏನೂ ಓದದೇ ಇರೋರೆ. ಯಾರಾದರೂ ಇದುವರೆಗೂ ಕೂಡ ಒಂದು ಕಮಿಷನರ್ ಆಗಿರೋರು ಜ್ಯೋತಿಷ್ಯ ಹೇಳ್ತಾ ಇದ್ದಾರಾ ಪಬ್ಲಿಕ್ಗೆ? ಇಲ್ಲ. IAS ಆಫೀಸ್ ಅವಶ್ಯಕತೆ ಇಲ್ಲ, ಬಟ್ ಹೇಳ್ತಾ ಇರೋದು. IAS ಮಾಡಿರ್ತಕ್ಕಂಥವ್ರು ಯಾರಾದರೂ ಜ್ಯೋತಿಷ್ಯ ಸ್ಯಾಟರ್ಡೆ ಸಂಡೇ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರಾ? ಇಲ್ಲ. ಎಲ್ಲ ಹೇಳ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಎಜುಕೇಷನ್ ಇಲ್ಲದೆ ಇರ್ತಕ್ಕಂಥವ್ರು. ಎಜುಕೇಷನ್ ಇಲ್ಲದೆ ಇರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ, ಕೆಲವು ಆಟಾಟೋಪೋ ಭಯಂಕರ ಅಂತ ಹೇಳಿದಾಗ ಒಂದು ಡ್ರೆಸ್ಗಳು ಹಾಕ್ಕೊಂಡು, ಮಠಾಧೀಶ್ವರಗಳ ಥರ ಒಂದು ಡ್ರೆಸ್ ಹಾಕ್ಕೊಂಡು, ನಾನು ನಿಮಗೆ ನನ್ನ ಹತ್ರ ದೇವರಿದೆ ನನ್ನ ಜೋಬಲ್ಲಿ, ಆ ಜೋಬಲ್ಲಿ ದೇವರಿದೆ ನಿಮಗೆ ತೋರಿಸ್ತೀನಿ ನಿಮ್ಮ ಜಾತಕ ಎಲ್ಲ ಅಂತ ಹೇಳಿ, ಯಾವ ಸಣ್ಣ ಜ್ಞಾನವೂ ಇರಲ್ಲ ಅವ್ರ ಹತ್ರ. ನೋಡಿ, ನನಗೆ ಇವತ್ತು 30 ವರ್ಷ ಅನುಭವ ಜ್ಯೋತಿಷದಲ್ಲಿ. ಯಾರಾದರೂ ಫೋನ್ ಮಾಡಿದ ತಕ್ಷಣ ಹೇಳಮ್ಮ ಅಂದ ತಕ್ಷಣ ನಾನು ದಿವ್ಯಜ್ಞಾನದಿಂದ ಹೇಳೋಕ್ಕಾಗಲ್ಲ. ಐ ಹ್ಯಾವ್ ಟು ಗೋ ಟು ಸೈನ್ಸ್. ಅವ್ರು ಹುಟ್ಟಿರ್ತಕ್ಕಂಥ ಟೈಮ್ ಹೋಗ್ಬಿಟ್ಟು ಅವತ್ತಿನ ಪ್ಲಾನೆಟರಿ ಪೊಸಿಷನ್ಸ್ ನೋಡಿ, ಸ್ಕೈದು ಮ್ಯಾಪ್ ಬರುತ್ತೆ. ಅದು ಕರೆಕ್ಟಾಗಿ ನಮಗೆ ಮುಂದೆ ಹಾಕ್ತಕ್ಕಂಥ ವಿಚಾರಗಳನ್ನು ಒಂದು ಸೈಂಟಿಫಿಕ್ ವೇಯಲ್ಲಿ ಬರುತ್ತೆ. ಅದು ಬಿಟ್ಬಿಟ್ಟು 30 ವರ್ಷ ಆಗಿದೆ ನನಗೆ, ನೀವು ಬಂದಿದ ತಕ್ಷಣ ಕೆಲವರೆಲ್ಲ ಈ ದೇವಸ್ಥಾನಗಳು ಇಟ್ಕೊಂಡು ಒಂದಷ್ಟು ಜನನ ಮಾಡಿಕೊಂಡು ಏನು ಮಾಡಿಬಿಡ್ತಾರೆ, ಸಡನ್ನಾಗಿ ನಿನಗೆ ಇದಲ್ವಾ ಏನೋ ಒಂಥರ ಅವ್ರಿಗೆ ಇರೋದೇ 3 ಪ್ರಾಬ್ಲಮ್ಮು ಎಲ್ಲರಿಗೂ. ಒಂದು ಹಣಕಾಸಿಂದು, ಒಂದು ರಿಲೇಷನ್ಶಿಪ್ಪು, ಇನ್ನೊಂದು ಆರೋಗ್ಯ. ಈ 3ರಲ್ಲಿ ಹೇಳ್ಬಿಟ್ರೆ ಮುಗದೇ ಹೋಯ್ತು. ಇದನ್ನು ಸಾಮಾನ್ಯ ಜನರು ಮೌಢ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಆ ಮೌಢ್ಯವನ್ನು ಜ್ಯೋತಿಷದಲ್ಲಿ ತೊಲಗಿಸೋಕ್ಕೇ ಜ್ಯೋತಿಷ್ಯ ಶಾಸ್ತ್ರ 2016ರಿಂದನೂ ಕಲಿಸ್ಕೊಂಬರ್ತಾ ಇದ್ದೀನಿ. 2016ರಿಂದನೂ ಕೂಡ 65,000 ಜನ ಮುಟ್ಟಿದ್ದೀವಿ. 108ನೇ ಬ್ಯಾಚು ಆಗಸ್ಟ್ 11ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಯಾಕೆ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂದರೆ, ಜನಕ್ಕೆ ಜ್ಯೋತಿಷ್ಯ ಸತ್ಯ. ಆಮೇಲೆ ಇಲ್ಲಿ ಕೂತಿರೋರೆಲ್ಲ ಯಾರ್ಯಾರು ನಮ್ಮ ಕ್ಲಾಸಲ್ಲೆಲ್ಲ ಕೂತ್ಕೊಳ್ತಾರಲ್ಲ, ಅವರೆಲ್ಲರೂ ಕೂಡ ಈ ಸಾಮಾನ್ಯ ವ್ಯವಸಾಯ ಮಾಡ್ತಕ್ಕಂಥವ್ರು ಇರೋದ್ರಿಂದ ಹಿಡಿದು ಈ DRDOದಲ್ಲಿ ಸೈಂಟಿಸ್ಟ್ ಇರ್ತಾರಲ್ಲ ಅವರೂ ಕೂತಿದ್ದಾರೆ, ಸಾಮಾನ್ಯ ಆಟೋ ರಿಕ್ಷಾ ಡ್ರೈವರು ಕೂತಿದ್ದಾರೆ, ಫ್ಲೈಟ್ನ ಓಡಿಸ್ತಕ್ಕಂಥ ಪೈಲಟು ಕೂತಿದ್ದಾರೆ ನಮ್ಮ ಕ್ಲಾಸಲ್ಲಿ. ಅದಲ್ಲದೆ
ಸೈಂಟಿಸ್ಟ್ಗಳು ಇರ್ತಕ್ಕಂಥದ್ದು, ಹಾಗೆ ಟೀಚರ್ಗಳು ಇರ್ತಕ್ಕಂಥದ್ದು, ಸರ್ವಧರ್ಮದವರು ಇದ್ದಾರೆ ಅದ್ರ ಜೊತೆಗೆ, ಒಂದು ಧರ್ಮ ಅಲ್ಲ. ಇಲ್ಲಿ ಸಾಮಾನ್ಯವಾಗಿ ಜ್ಯೋತಿಷ್ಯ ಕಲೀರಿ ಅಂದಿದ ತಕ್ಷಣ ಅದು ಪುರೋಹಿತರಿಗೆ ಅಂತ ತಲೆಗೆ ಬಂದ್ಬಿಡುತ್ತೆ. ಅದು ಪುರೋಹಿತರ ಕೆಲಸ, ಆಯಿತು ಒಪ್ಕೊಳ್ಳೋಣ ಪುರೋಹಿತರ ಕೆಲಸ ಅಂತ. ಸರಿಯಾಗಿ ಮಾಡ್ತಾ ಇದ್ದಾರೆ ಅವರು. ಬಂದಿದ್ದ ತಕ್ಷಣ ನೀವು ಈ ಪೂಜೆ ಮಾಡಿಸಿ 50 ಹಾಕಿ 1 ಲಕ್ಷ ಹಾಕಿ 2 ಲಕ್ಷ ಹಾಕಿ ನಾಳೆನೇ ನಿಮ್ಮ ಗಂಡು ಬಂದ್ಬಿಡುತ್ತೆ. ಅದು ತಪ್ಪು ಮಾಹಿತಿ. ಹಣೆ ಬರಹ ಏನಿದೆ, ಕೆಲವರು ಎಷ್ಟೋ ಜನ ಏನೇನೋ ಪೂಜೆ ಮಾಡಿಸಿ ಏನೂ ಆಗಿಲ್ಲ, ಆ ಕಡೆ ಆ ದಾರಿಗೆ ಹೋಗೋದೇ ಬಿಟ್ಬಿಟ್ಟಿದ್ದಾರೆ, ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ವಾ. ಸೊ ಮುಂದೆ ಮಾತಾಡೋಣ ಅದ್ರ ಬಗ್ಗೆ, ಕಾಲ್ಸ್ ತಗೊಳ್ಳೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ ಮೇಡಮ್. ನಿಮ್ಮ ಹೆಸರು? ಗಾನವಿ. ಗಾನವಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ ಕಾಲ್ ಮಾಡ್ತಿದ್ದೀನಿ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಓಕೆ, ನಿಮ್ಮ ತಮ್ಮನ ಹೆಸರು ಮತ್ತೆ ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ. ಹೆಸರು ಲಿಖಿತ್. ಲಿಖಿತ್, ಓಕೆ. ಡೇಟ್ ಆಫ್ ಬರ್ತ್ 9 ಸೆಪ್ಟೆಂಬರ್ 2009. ಓಕೆ. ಟೈಮ್ 12:25 PM ಮಧ್ಯಾಹ್ನ, ಬುಧವಾರ. ಓಕೆ, ಗುರುಜಿ ಇದ್ದಾರೆ. ಹುಟ್ಟಿರೋ ಊರು ಯಾವುದಮ್ಮ? ಮೈಸೂರು. ಓಕೆ, ಹುಟ್ಟಿರೋ ಊರು ಇಂಪಾರ್ಟೆಂಟು. ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಲ್ಲಿಂದನೇ ಬರೋದು. ಏನು ಪ್ರಶ್ನೆ ಇತ್ತು? ಅವನು ಇವಾಗ 10th ಓದ್ತಾ ಇದ್ದಾನೆ ಗುರುಜಿ, ಅದಕ್ಕೆ ಅವನ ಎಜುಕೇಶನ್ ನೆಕ್ಸ್ಟ್ ಹೇಗಿರುತ್ತೆ ಅಂತ ಕೇಳಬೇಕಿತ್ತು. ನೀವೇನು ಓದ್ತಾ ಇದ್ದೀರಾ? ನಾನು ಇಂಜಿನಿಯರ್ ಓದ್ತಾ ಇದ್ದೀನಿ ಗುರುಜಿ. ಇವಾಗ ನೀರೆಲ್ಲ ಹಾಕಿದ ಆಯ್ತು. ಇಂಜಿನಿಗೆ ನೀರು, ಇಂಜಿನಿಯರ್ ಮುಗಿಸಿದ್ರ ಹೋಗ್ಲಿ? ಇಲ್ಲ, ಇವಾಗ ಜಾಯಿನ್ ಆಗ್ಬೇಕು ಗುರುಜಿ. ಇದು ನಾವು 15 ದಿವಸದಲ್ಲಿ ಕಲಿಸ್ತೀವಿ ಅಂತಾರಲ್ಲ, ನೀವೆಲ್ಲ ಎಜುಕೇಶನ್ ಆಗಿ ತಗೋಬೇಕು. ಒಂದು ಆಶ್ಚರ್ಯ ಏನು ಅಂತಂದ್ರೆ, ಇದ್ದೆ ನಿಮ್ದು ಫೀ ಸ್ಟ್ರಕ್ಚರ್ ಅದೆಲ್ಲ ಕೇಳಿದೀನಿ ಗುರುಜಿ, ಪೇರೆಂಟ್ಸ್ ಜೊತೆ ಮಾತಾಡಿದೀನಿ. ಇವಾಗ ನೆಕ್ಸ್ಟ್ ಕ್ಲಾಸ್ ವೆರಿ ಗುಡ್ ಅಮ್ಮ, ಥ್ಯಾಂಕ್ ಯು. ಒಂದು ಒಳ್ಳೆ ವಿಚಾರ ಏನು ಅಂತಂದ್ರೆ, ಇಂಜಿನಿಯರಿಂಗ್ ಓದೋರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ, ಯಂಗ್ಸ್ಟರ್ಸ್. ಸೊ ದಿಸ್ ಇಸ್ ದಿ ಬ್ಯೂಟಿ ಆಫ್ ದಿಸ್ ಪ್ರೋಗ್ರಾಮ್. ಅಂದ್ರೆ ದಾರಿ ತಪ್ಪೋ ಕೆಲಸ ಆಗ್ತಿಲ್ವಲ್ಲ ಸರ್, ಯಾರಿಗೆ ಆದ್ರೂ ಅದು ಇಷ್ಟ ಆಗತ್ತೆ. ಪರ್ಫೆಕ್ಟ್ ಆಗಿ ಹೇಳಿದ್ರಿ, 100% ಕರೆಕ್ಟ್ ಆಗಿ ಹೇಳಿದ್ರಿ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಕೋರ್ಸ್. ಇದರಲ್ಲಿ ಯಾವುದು ನಿಮಗೆ ಆ ಮೋಸ ಈ ಮೋಸ ಅಥವಾ ದೋಷ ಆ್ಯಕ್ಚುಲಿ ಇಲ್ಲ. ದಾಸಶ್ರೇಷ್ಠರೇ ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಅಂತ. ಮಾನವ ಜನ್ಮ ದೊಡ್ಡದಾದ್ಮೇಲೆ ಅಲ್ಲಿ ದೋಷ ಎಲ್ಲಿ ಬಂತು? ಫಸ್ಟ್ ಆ ಪಾಯಿಂಟ್ ನೋಡ್ಕೋಬೇಕು. ಓಕೆ, ಇವರ ಒಂದು 10th ಆಗಿದೆ, ಬಟ್ ನೆಕ್ಸ್ಟ್ 10th ಹೋಗಿದ್ದಾರೆ. 9th ಹೌಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಓದ್ತಾರೆ. ಸೂರ್ಯದಶ ನಡೀತಾ ಇದೆ. ಸೂರ್ಯದಶ ಇರತಕ್ಕಂಥದ್ದು 2029ವರೆಗೂ ಇದೆ. 2029ವರೆಗೂ ಸ್ವಲ್ಪ ಸೋಂಬೇರಿತನ ಇರುತ್ತೆ, ಯಾಕಂದರೆ ಸೆಕೆಂಡ್ PUCಗಿನ ಕಮ್ಮಿ ಯಾವಾಗ 9th ಹೌಸ್ ಆ್ಯಕ್ಟಿವೇಟ್ ಆಗಿರುತ್ತೋ ಸೋಂಬೇರಿತನ ಇರುತ್ತೆ, ಬಟ್ ದೇ ವಿಲ್ ಕಂಪ್ಲೀಟ್. ಇದಾದ ನಂತರ ಅವರಿಗೆ ಚಂದ್ರದಶೆ ಸ್ಟಾರ್ಟ್ ಆಗುತ್ತೆ ಫ್ರಮ್ 2030 ಆದಮೇಲೆ. ಸ್ವಲ್ಪ ಬಿಸ್ನೆಸ್ ರಿಲೇಟೆಡ್ ಜಾಬ್ನ ಮಾಡ್ತಾರೆ ಅವರು. ಇಂಜಿನಿಯರಿಂಗ್ ಆರು ಮಾಡಲಿ, ಮ್ಯಾನೇಜ್ಮೆಂಟ್ ಆರು ಮಾಡಲಿ, ಕಾಮರ್ಸ್ ಆರು ಮಾಡಲಿ, ಹಿ ವಿಲ್ ಬಿ ಡೂಯಿಂಗ್ ಮೋರ್ ರಿಲೇಟೆಡ್ ವಿತ್ ಬಿಸ್ನೆಸ್ ಓರಿಯೆಂಟೆಡ್ ಕೋರ್ಸಸ್ನ ಮಾಡ್ತಾರೆ. ಸಕ್ಸಸ್ಫುಲ್ ಆಗಿರ್ತಾರೆ, ಏನು ಟೆನ್ಷನ್ ಇಲ್ಲ. ನಿಮ್ಮ ತಮ್ಮನ ಜಾತಕ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ವನಜಾಕ್ಷಿ. ವನಜಾಕ್ಷಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನರಸೀಪುರ ತಾಲೂಕಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಮಗನ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ತಿಳಿಸಿ. ವಿಶಾಲ್ ಅಂತ ಅಂದ್ಬಿಟ್ಟು 26 ಮಾರ್ಚ್ 26 ಮಾರ್ಚ್ 2007. ಓಕೆ, ಸಮಯ ಸಾಯಂಕಾಲ 5:15. 5:15. ಎಲ್ಲಿ ಹುಟ್ಟಿದ್ದು? ಮಳವಳ್ಳಿ ಮೇಡಮ್. ಮಳವಳ್ಳಿ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ಸೆಕೆಂಡ್ PUC ಮಾಡಿದ್ನಾ? ನಿಮ್ ಸ್ಟೂಡೆಂಟ್ ಗುರುಜಿ. ನಾನು ಹೌದಾ? 93 ಬ್ಯಾಚ್ ಸ್ಟೂಡೆಂಟ್ ಗುರುಜಿ ನಾನು. ಏನಾಗಿದೆ ಅವನ ಬಗ್ಗೆ? ಅವನು ಅದೇ ಸೆಕೆಂಡ್ PUC ಆಗಿದೆ ಗುರುಜಿ, ಈಗ ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದ್ದಾನೆ. ಕಾಂಬಿನೇಷನ್ ಗೊತ್ತಿದೆಯಲ್ಲ, ಏನ್ ಬರಬೇಕು ಅಂತ ಎಲ್ಲ ತಿಳಿದಿದ್ದೀರಲ್ವಾ? ಅವ್ನಿಗೆ 6 ಹೀಟ್ ಆಗಿದೆ. ಅದು 6 ಹೀಟ್ ಆದ್ರೆ ಸರ್ವಿಸ್ ಇಂಡಸ್ಟ್ರಿ ಅಲ್ವಾ? ನೋಡಿ, ಅವರೇ ಹೇಳ್ತಾರೆ 6 ಹೀಟ್ ಆಗಿದೆ ಅಂತ. 6 ಕೆಳಗಡೆ ನೋಡಿ 211 ಕಾಂಬಿನೇಷನ್ ಇದೆ. ಅರ್ಥ ಆಯ್ತೇನಮ್ಮ? ಚೆನ್ನಾಗಿ ದುಡ್ಡು ಮಾಡ್ತಾನೆ. ಬುಧ ಶನಿ ಎಲ್ಲಿವರೆಗೂ ಇದೆ ನೋಡೋಣ ತಡ್ರಿ. ಶನಿ 2041 ಇದೆ. ಅಯ್ಯೋ, ಬಟ್ ಆದ್ರೆ ಗಲಾಟೆ ಹುಡುಗ ಅಷ್ಟೇ, ಇನ್ನೇನಿಲ್ಲ. ಫೈಟಿಂಗ್ ಹುಡುಗ. 6 ಅಂದ್ರೆ ಫೈಟಿಂಗ್ ಹುಡುಗ. ತುಂಬ ಸಕ್ಸಸ್ಫುಲ್ ಆಗ್ತಾನೆ, 100%. ತುಂಬ ಚೆನ್ನಾಗಿದೆ, ನೀವು ನೋಡಿರ್ತೀರಾ. ಆದರೂ ಹಾರ್ಸಸ್ ಮೌತಿಂದ ಕೇಳಬೇಕು ಅಂತಾರಲ್ಲ, ಆ ರೀತಿ ನಮ್ಮಿಂದ ಕೇಳಬೇಕು. ಹೌದು, ಸ್ವಲ್ಪ ಶನಿ 12ನೇ ಮನೇಲಿರೋದ್ರಿಂದ ಸ್ವಲ್ಪ ಲೇಸಿನೆಸ್ ಕಾಂಬಿನೇಷನ್ 12 ತೋರಿಸ್ತಾ ಇದೆ. ಸ್ವಲ್ಪ ಅವ್ರಿಗೆ
ಎಳ್ಳೆಣ್ಣೆಯನ್ನು ದಾನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸಕ್ಸಸ್ಫುಲ್ ಆಗಿರ್ತಾರೆ, ಏನು ಟೆನ್ಷನ್ ಏನಿಲ್ಲ. ಗುಡ್ ಲಕ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸ್ಟೂಡೆಂಟೇ ಕರೆ ಮಾಡಿ ಗೊತ್ತಿದ್ರೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ ಅಂತಂದ್ರೆ ನಿಜಕ್ಕೂ Confirmation, reconfirm. ಖುಷಿ ವಿಚಾರ. Reconfirm. Okay, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನಮ್ದು ಗೀತಾ ಅಂತೇಳಿ ಹುಬ್ಳಿಯಿಂದ. ಗೀತಾ ಅವರೇ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಮಗಳ ಹೆಸರು? ಚೇತನಾ ಅಂತೇಳಿ. ಚೇತನ ಅವರ ದಿನಾಂಕ, ಹುಟ್ಟಿದ ದಿನಾಂಕ ಹೇಳಿ. ಪ್ರಶ್ನಾಶಾಸ್ತ್ರ ಹೋಗ್ತೇನೆ ಮೇಡಮ್. 1 to 249. 1 to 249 ನಂಬರ್ ಹೇಳಿ. 1 ರಿಂದ 249. ಗುರುಜಿ. 59 ಗುರುಜಿ. ನಮಸ್ತೆ ಗುರುಜಿ. ಎಷ್ಟಮ್ಮ? 59 59. 59. ಯಾಕೋ ವಾಯ್ಸ್ ಲೋ ಆಗಿದೆ. ಏನು ವಿಚಾರಮ್ಮ? ಗುರುಜಿ, ಕೇಳಿಸ್ತಾ ಜಾಬ್ ಇದೆ. ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಅದೇ ಅವ್ರ ಬಗ್ಗೆ ಅಂದ್ರೆ ವಿಚಾರ ಹೇಳಿ. ಅವ್ರ ಬಗ್ಗೆ ಜಾಬ್ ಬಗ್ಗೆ ಕೇಳ್ಬೇಕಾಯ್ತು. ಜಾಬ್ ಉದ್ಯೋಗದ ಬಗ್ಗೆ. ಹೌದು ಗುರುಜಿ. ಸರಿ, ಓಕೆ, ರೈಟ್. ಎಷ್ಟು ಏಜ್ ಈಗ? ಇವಾಗ 2 ವರ್ಷ ಒಂದು ಕಂಪನಿಯಲ್ಲಿ, ಪ್ರೈವೇಟ್ ಕಂಪನಿಯಲ್ಲಿ ಇಂಜಿನಿಯರಿಂಗ್ ಮುಗಿಸಿದಾಳೆ. ಸರಿ, ಆಯ್ತು ಬಿಡಿ, ಅಷ್ಟು ಸಾಕು. ಅಷ್ಟು ಹೇಳಿದ್ರೆ ಸಾಕು. ಈಗ ಇದು ಎಷ್ಟು ಏಜ್ ಅಂತ ಚೇಂಜ್ ನೋಡ್ತಾ ಇದ್ದಾರೆ. 9th ಹೌಸ್ ಬಂದಾಗ ಚೇಂಜ್ ಆಫ್ ಜಾಬ್ ನೋಡ್ತಾ ಇದ್ದಾರೆ. ಓಕೆ, ಚೇಂಜ್ ಆಫ್ ಜಾಬು ಖಂಡಿತ ಸ್ವಲ್ಪ ಡಿಲೇ ಆಗುತ್ತೆ. ಅಂದರೆ ಕಂಪ್ನಿ ಆಫರ್ಸ್ಗಳು ಬರ್ತವೆ ಸ್ವಲ್ಪ, ಆದರೆ ಅವರು ಚೇಂಜ್ ಆಗೋಕ್ಕೆ ಆಫರ್ಗಳಲ್ಲಿ ಪೈಸಾ ಇಂಪಾರ್ಟೆಂಟು. ಯಾರಾದರೂ ಚೇಂಜ್ ಮಾಡಬೇಕು ಅಂತಂದರೆ ಈ ಕಂಡೀಷನ್ ಬಿಟ್ಟು ಇನ್ನೊಂದು ಕಂಡೀಷನ್ಗೆ ಹೋಗಬೇಕು ಅಂತಂದರೆ 2 ವಿಚಾರ, ಒಂದು ಪೊಸಿಷನ್ನು, ಒಂದು ಮನಿ. ಅವೆರಡೂ ಕಾಂಬಿನೇಷನ್ ಸ್ವಲ್ಪ ಕಮ್ಮಿ ಇರೋದ್ರಿಂದ, ಪ್ರಶ್ನಾಶಾಸ್ತ್ರದಲ್ಲಿ 12 ಬಂದಿರೋದ್ರಿಂದ ಇರೋ ಕಡೆನೇ ಸ್ವಲ್ಪ ಇನ್ನೊಂದು 6 to 8 ಮಂತ್ಸ್ ಇದ್ದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಗುರು ಸಬ್ಲಾಡ್ ಬಂದಿರೋದ್ರಿಂದ ನೆಕ್ಸ್ಟು ಅವ್ರಿಗೆ ಪ್ರಾಬಬಲಿ ಏನಂತಾರೆ, ಒಂದು ನೆಕ್ಸ್ಟ್ ಇಯರ್ ಏಪ್ರಿಲಲ್ಲಿ ವೆರಿ ಗುಡ್ ಚೇಂಜಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಮಲ್ಟಿನ್ಯಾಷನಲ್ ಕಂಪನಿ ಸಿಗುತ್ತೆ, ಮಲ್ಟಿನ್ಯಾಷನಲ್ ಕಂಪನಿಲೇ ಇರಬೇಕು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ತಮ್ಮ ಹೆಸರು ಹೇಳಿ. ಜಗದೀಶ್ ಮೇಡಮ್. ಜಗದೀಶ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ತುಮಕೂರಿಂದ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. 11/9. 11/9. 1966. ಓಕೆ, ಸಮಯ? ಸಮಯ 12:30 ರಾತ್ರಿ, ಭಾನುವಾರ ಮೇಡಮ್. ಎಲ್ಲಿ ಹುಟ್ಟಿದ್ದು? ತುರುವೇಕೆರೆ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಒಂದು ನಿಮಿಷ. ಹಲೋ. ಕೇಳಿಸ್ತಾ ಇದೆ. ಸಮಾಧಾನ, ವಯಸ್ಸಾಯಿತು. ಸಮಾಧಾನವಾಗಿರಿ, ಹೇಳ್ತೀನಿ. ಈಗ ನೀವು ಮಧ್ಯರಾತ್ರಿ ಅಂದ್ರಿ ಅಲ್ಲ, ಅದು ಬೆಳಕರ್ದಾಗ 17ನೇ ತಾರೀಕಾ? ಅದೇ 11ನೇ ತಾರೀಕಾ? 11ನೇ ತಾರೀಕು ಭಾನುವಾರ ಹುಟ್ಟಿರೋದು ಸರ್. ನೀವು ಯಾವಾಗ್ಲಾರು ಹುಟ್ಟ್ರಿ, ಯಾವ ವಾರ ನಮ್ಗೆ ಏನಕ್ಕೆ ಇಂಪಾರ್ಟೆಂಟು? ಬೆಳಕಾರ್ದಾಗ 11ನೇ ತಾರೀಕಾ? ಇಲ್ಲ ಸರ್, ಬೆಳಕರ್ದ 12 ಬರುತ್ತೆ. ಮತ್ತು 12 ಹೇಳಿ. ನೀವು ಹಳೆಯ ಕಾಲದ ಈ ಕಾಂಪೌಂಡ್ರ್ ಲೆಕ್ಕಾಚಾರದಲ್ಲಿ ಇದ್ದೀರಾ. ಆ ಪಂಚಾಂಗ ನಮ್ಮನ್ನೆಲ್ಲ ಕನ್ಫ್ಯೂಸ್ ಮಾಡೋಕ್ಕೆ ಮಾಡಿ ಇಟ್ಟಿದ್ದಾರೆ. ಅದೇನೋ 6 to 6 ಅಂತ ಮಾಡಿದ್ದಾರೆ. ಅದು 12 ಮಾಡಿದ್ರೆ ಕರೆಕ್ಟಾಗಿ ಡೇಟ್ ಮಾಡಿದೆ. ಇಂಥವ್ರದ್ದೆಲ್ಲ ಪ್ರಾಬ್ಲಮ್ಮು, ಹಿಂಗೆ ಕನ್ಫ್ಯೂಷನ್. ಮತ್ತು ಡೇಟಾ ನಾವು ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ಹೇಳಿದ್ರೆ ತಪ್ಪಾಗ್ತದೆ ಅದು. ಸೊ ಇದರಲ್ಲಿ ಈ ಕಾಂಬಿನೇಷನಲ್ಲಿ ನಿಮಗೆ ಚಂದ್ರದಶ ನಡೀತಾ ಇದೆ. ಚಂದ್ರ 10ನೇ ಮನೆ. ಅಯ್ಯೋ, ಒಳ್ಳೆ ಅಧಿಕಾರ ಎಲ್ಲ ಅದು ಇದು ಇದೆ. ಏನು ಹೇಳಿ? ಅದೇ ಸರ್, ನಮ್ಮ ಜೀವನದ ಬಗ್ಗೆ, ಆಮೇಲೆ ಜಮೀನ್ ಮಾರ್ಬೇಕು ಅಂತ ಇದೀವಿ. ಅದು ಯಾಕೋ ಸೇಲ್ ಆಗ್ತಾ ಇದೆ. ಜೀವನದ ಬಗ್ಗೆ ಅಂತ ಒಂದು ಕೇಳ್ತೀರಾ, ಆಮೇಲೆ ಜಮೀನ್ ಮಾರಬೇಕು ಅಂತ ಇದ್ದೀರಾ. ಇನ್ನೇನೇನಿದೆ ನಿಮ್ಮ ಪ್ರಶ್ನೆ? ಅಷ್ಟೇ ಸರ್. ಅಲ್ಲ ರೀ, ನಿಮ್ಗೆ 60 ವರ್ಷ ಹತ್ರ ಆಯ್ತಲ್ವಾ? ಹೌದು ಸರ್. ಇನ್ನು ಏನು ಜೀವನ ಕೇಳ್ಬೇಕು ನೀವು ಹೇಳಿ, ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಜೀವನ ಅಂದ್ರೆ ಅಲ್ಲ, ನಿಮ್ಮಂಥವ್ರಿಂದ ನಾವು ಕಲಿಬೇಕು. ನಾವೇ ನಿಮ್ಗೆ ಹೇಳ್ಕೊಡೋ ಥರ ಆಗಿದೆಯಲ್ಲ. ಜೀವನ ಅಂತ ಕೇಳಿದ್ರೆ ಏನು ಸರ್, 60 ವರ್ಷ ಏನು ತಿಂದಿಲ್ವಾ? ಎಲ್ಲ ಅನುಭವಿಸಿದೀವಿ ಸರ್. ಮತ್ತೆ ಇನ್ನೇನು ಜೀವನ ಕೇಳೋದು ನೀವು? ಆರೋಗ್ಯ ಚೆನ್ನಾಗಿದೆ ಅಂತ ಕೇಳಿದ್ರೆ ಅದೊಂದು ಅರ್ಥ ಇರ್ತದೆ ಅಲ್ವಾ? ಜಮೀನ್ ಮಾರೋದು ಯಾಕೆ? ಮಕ್ಕಳಿಗೆ ಏನು ಚಿಪ್ ಕೊಡ್ಬೇಕಾ? ಈ ಸಲ ಚಿಪ್ ನಿಮ್ದೆ. ಏನಕ್ಕೆ ಮಾರಬೇಕು 60 ವರ್ಷದಲ್ಲಿ? ಅದೇ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ, ಅದನ್ನು ಸ್ವಲ್ಪ ಇದು ಮಾಡಬೇಕು. ನಿಮ್ಮ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನು, ದುಡ್ಡು ಗಿಡ್ಡು ಜೋರಾಗಿ ಬಂದು ಹೋಗಿದೆ ಅಂತ ಬರುತ್ತೆ. ಪ್ಲಾನಿಂಗ್ ಸ್ವಲ್ಪ ಸರಿ ಇಲ್ಲ. 60 ವರ್ಷದಲ್ಲಿ ಈ ಥರ ಆದರೆ ನೀವು ಮಾರ್ಗದರ್ಶಕರಾಗಬೇಕಲ್ವ ಸರ್. ನಾವು 40ರಲ್ಲಿ ತಪ್ಪು ಮಾಡ್ಬೋದು, 50ರಲ್ಲೂ ಸ್ವಲ್ಪ ತಪ್ಪು ಮಾಡ್ಬೋದು. 50 ಆದಮೇಲೆ ನಾವು ತಪ್ಪು ಮಾಡಿದ್ರೆ ಸರಿ ಇರೋಲ್ಲ. ಸಾಲಗಳು ಯಾಕೆ ಮಾಡ್ಕೊಂಡ್ರಿ? ಕಾರಣಗಳು ಹೇಳ್ಬೋದು, ಅವ್ರ ಮದುವೆ ಇವ್ರ ಮದುವೆ ಅಂತ. ಪ್ಲ್ಯಾನಿಂಗ್, ಲ್ಯಾಕ್ ಆಫ್ ಪ್ಲ್ಯಾನಿಂಗ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಚಂದ್ರ 2ನೇ ಮನೆ ಇರ್ತಕ್ಕಂಥದ್ದು. ಸ್ವಲ್ಪ ಅಕ್ಕಿ ದಾನ ಮಾಡಿ. ಆಮೇಲೆ ಸಾಲಗಳು ತೀರ್ಸೋಕ್ಕೆ ಹಲವಾರು ದಾರಿಗಳಿದ್ದಾವೆ. ಸೇಲ್ ಆಗೇ ಆಗುತ್ತೆ ನಿಮ್ಮ ಲ್ಯಾಂಡು.
ಈ ಭುಕ್ತಿಯಲ್ಲಿ 10 ಅನ್ನೋದು ಬರುತ್ತೆ. ನೀವು ಬರ್ತಾ ಇದ್ದಾರೆ ರೇಟು, ನಿಮಗೆ ನಿಮ್ಮ ರೇಟ್ ಬರೋಕ್ಕೆ ಕಾಂಬಿನೇಷನ್ ತೋರಿಸ್ತಾ ಇಲ್ಲ, ಅದಕ್ಕೆ ಮಾರ್ತಾ ಇಲ್ಲ. 100% ರೆಡಿ ಇದೆ ನಿಮ್ಮ ಜಮೀನು ಸೇಲ್ ಆಗೋಕ್ಕೆ. ಸೇಲ್ ಆಗೇ ಆಗುತ್ತೆ. ಬಟ್ ನೀವು ಎಷ್ಟಕ್ಕೆ ಬೇಕು ತಿಳ್ಕೊಬೇಕು. ಈಗ ಅತಿ ಆಸೆ ಇದ್ದಾಗ ಏನು ಮಾಡೋದು? ಅವ್ರ ಜಾತಕದಲ್ಲಿ ನಾವು ಮಾರಕ್ಕೆ ಆಗದೇ ಇರೋ ಕಾಂಬಿನೇಷನ್ 8-12 ಬಂದ್ಬಿಡುತ್ತೆ. ಅಯ್ಯೋ ತಗೊಳಪ್ಪ, 10 ರೂಪಾಯಿ ಕೊಡ್ತಾ ಇದ್ದೀನಿ ನಾನು, 50 ರೂಪಾಯಿ ಪ್ರಾಡಕ್ಟ್ ಅಂತಂದರೆ ತಗೊಳ್ಳೋರು ಅದಕ್ಕೂ ಇಲ್ಲ ಅಂದರೆ ಅದು ಓಕೆ. ಇದಕ್ಕೆ ಇದ್ದಾರೆ, ಬಟ್ ಹಿಸ್ ಇಂಟ್ರೆಸ್ಟ್ ಈಸ್ ಲಿಟಲ್ ಬಿಟ್ ಹೈಯರ್ ಅಂತ ಬರುತ್ತೆ. ಮಾರಿ, ಒಳ್ಳೇದಾಗುತ್ತೆ. 6 ತಿಂಗಳಲ್ಲಿ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಒಂದು ಬ್ರೇಕ್ ತೆಗೆದುಕೊಳ್ಳೋ ಸಮಯ ಆಗಿದೆ. ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗ್ತೀವಿ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ. ಆದರೆ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೋಡಿ, 108ನೇ ಕ್ಲಾಸನ್ನು ಈಗ ನಕ್ಷತ್ರ ನಾಡಿಯಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು. ಅಂದರೆ ಆಗಸ್ಟ್ 11ನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ಮತ್ತು ಆರಂಭ ಯಾವ ರೀತಿಯಾಗಿ ಆಗತ್ತೆ, ಮತ್ತು ಸ್ಟೂಡೆಂಟ್ಸ್ಗಳು ಯಾವ ರೀತಿಯಾಗಿ ಜಾಯಿನ್ ಆಗ್ತಾರೆ, ಮತ್ತು ಈ ಕ್ಲಾಸಲ್ಲಿ ಏನೆಲ್ಲ ಕಲ್ತ್ಕೊಳ್ಬಹುದು, ಇದರಿಂದ ನಮ್ಗೆ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದರ ಕುರಿತು ಒಂದು ರಿಪೋರ್ಟ್ ಇದೆ. ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆಲೈಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಖಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಕ್ಲಾಸಸ್ ಯಾವ ರೀತಿಯಾಗಿ ನಡೆಯುತ್ತೆ ಮತ್ತು ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ. ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ.
ನಮಸ್ತೆ. ಹಲೋ ಮೇಡಮ್. ಹಲೋ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶೈಲಜಾ ಅಂತ. ಶೈಲಜಾ ಅವರು ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. 10 ಜೂನ್ 2001. 10 ಜೂನ್ 72. 2001. 10 ಜೂನ್ 2001. ಓಕೆ, ಸಮಯ ತಿಳಿಸಿ. ಸಮಯ ರಾತ್ರಿ 6:34. 6:34. ಓಕೆ, ಎಲ್ಲಿ ಹುಟ್ಟಿದ್ದು? ತರೀಕೆರೆ. ತರೀಕೆರೆ. ಓಕೆ, ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ಹಲೋ ಗುರುಜಿ, ನಾನು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ನನ್ನ ಚೆಕ್ ಮುಂದಿನ ಮಾಡ್ತೀನಿ. ಆರೋಗ್ಯ ಹೇಗಿದೆ ಅಂತ. ಒಂದು ನಿಮಿಷ ಚೆಕ್ ಮಾಡ್ತೀನಿ. ವಾಯ್ಸ್ ಸ್ವಲ್ಪ ಲೋ ಬರ್ತಾ ಇದೆ ನನಗೆ ಇಲ್ಲಿ, ಏನೋ ಹೌದಾ? ಈಗ ಕೇಳಿಸ್ತಿದ್ಯಾ? ಈಗ ಸ್ವಲ್ಪ ಜೋರಾಗಿ ಮಾತಾಡಿ. ಸೊ ನಿಮ್ಮ ರಾಶಿ ಬಂದ್ಬಿಟ್ಟು ಮಕರ ರಾಶಿಯಲ್ಲಿ ಹುಟ್ಟಿದ್ರ, ಶ್ರವಣ ನಕ್ಷತ್ರ 2ನೇ ಪಾದ, ಸರಿ ಇದೆಯಾ? ಹೌದು, 10 ಜೂನ್ 2001. ಓಕೆ. 2013 ರಾಹು ದಶೆ ಇದೆ. ಓಕೆ, ರಾಹು ದಶೆಯಲ್ಲಿ 7ನೇ ಮನೆ ಬಂದಿರೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹಾರೋಸ್ಕೋಪ್ ಹೇಳ್ತಾ ಇದೆ. ಭುಕ್ತಿಗಳಲ್ಲಿ ಒಂದು ಸಣ್ಣ ಪುಟ್ಟ ಇರುತ್ತೆ, ಮೇಜರ್ ಇಲ್ಲ ಅಂತ ತೋರಿಸ್ತಾ ಇದೆ. ಏನು ಸಮಸ್ಯೆ ಇದೆ? ಅದು 2 ವರ್ಷದಿಂದ ಗ್ಯಾಸ್ಟ್ರಿಕ್ ಇದೆ ಗುರುಜಿ, ಅದ್ರ ಅದು ಬಗ್ಗೆ ದೊಡ್ಡ ಕೇಳಬೇಕಿತ್ತು. ಯಾಕಂದರೆ ಹಾರೋಸ್ಕೋಪಲ್ಲಿ ಏನು ಬರುತ್ತೋ ಇದು ಡಿಸ್ಪ್ಲೇ ಮಾಡಿಲ್ಲ. ಆ್ಯಕ್ಚುಲಿ ಡಿಸ್ಪ್ಲೇ ಮಾಡಿದ್ರೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಡಿಸ್ಪ್ಲೇ ಮಿಸ್ ಆಗಿದೆ. ಓಕೆ, ಅಲ್ಲಿ 7ನೇ ಮನೆ ಬಂತು ಅಂತಂದರೆ ಯಾವ ಕಾಯಿಲೆನೂ ಇರಲ್ಲ. 7th ಹೌಸ್. ಈಗ ನೀವೇನಾದ್ರು ಈ ಕಾಯಿಲೆ ಬಂದುಬಿಟ್ರೆ ಬೇರೆ ಕಾಂಪೌಂಡ್ರುಗಳು ಏನು ಮಾಡ್ತಾರೆ, ಅದಕ್ಕೊಂದು ಕತೆ ಕಟ್ಟಿ, ಅದಕ್ಕೊಂದು ಸುತ್ತಿ, ಅದಕ್ಕೊಂದು ಕಡ್ಡಿ ಹಾಕಿ, ಅದಕ್ಕೊಂದು ದಿಗ್ಬಂಧನ ಮಾಡಿ ಒಂದು ಯಂತ್ರ ತಗೊಂಬಿಡಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಹಂಗೆ ಏನು ಪ್ರಾಬ್ಲಮ್ ಇಲ್ಲ. 7th ಹೌಸ್ ರಾಹು ಇರೋದ್ರಿಂದ ವೆರಿ ಸಿಂಪಲ್. ಸ್ಯಾಟರ್ಡೇಸ್ ಯಾವ ಊರಲ್ಲಿರೋದು ನೀವು? ನಾವು ತರೀಕೆರೆಯಲ್ಲಿ. ಅಲ್ಲೇ ಇದ್ದೀರಾ? ಶನಿವಾರ ಸಂತೆ ಆಗುತ್ತಾ? ಹೌದೌದು. ಹಾಂ, ಸಂತೆಯಲ್ಲಿ ಓಡಾಡ್ಬೇಕು ನೀವು. ನೀವು ಸಂತೆಯಲ್ಲಿ ಓಡಾಡಿದ್ರೆ ನಿಮ್ಮ ನೆಗೆಟಿವ್ಸ್ ಎಲ್ಲ ಹೊಟ್ಟೋಗುತ್ತೆ, ಗ್ಯಾಸ್ಟ್ರಿಕ್ಕು ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಸ್ವಲ್ಪ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು 20 ಅಕ್ಕಿ ಕಾಳು ನುಂಗಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಅಕ್ಕಿ ಕಾಳನ್ನ ನುಂಗಿ. ಸೊ ನಿಮಗೆ ಬೈಲ್ ಜ್ಯೂಸ್ ಜಾಸ್ತಿ. ರಾಹು ಇಸ್ ದಿ ಪ್ಲಾನೆಟ್ ಫಾರ್ ಬೈಲ್ ಇನ್ಕ್ರೀಸಿಂಗ್ ಮಾಡ್ತಕ್ಕಂಥದ್ದು, ಪಿತ್ತ ಜಾಸ್ತಿ ಇರ್ತಕ್ಕಂಥ ಗ್ರಹ. ಸೊ ನೀವು ಚೆನ್ನಾಗಿ ತಿನ್ನಬೇಕು. ತಿನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನಿಮಗೆ ಜಾಸ್ತಿ ತಿನ್ನಬೇಕು ಅನ್ನೋದು ಅದು ಪ್ರೊಡ್ಯೂಸ್ ಆಗುತ್ತೆ. ಅದು ಗ್ಯಾಸ್ಟ್ರಿಕ್ ಅಂದರೆ ವೆರಿ ಈಸಿ. ಮತ್ತು ಸ್ಪೈಸ್ ಕಮ್ಮಿ ಮಾಡಬೇಕು ಅಷ್ಟೇ, ಅದು ಫುಡ್ ಹ್ಯಾಬಿಟಲ್ಲಿ ಹೋಗುತ್ತೆ. ಜಾತಕದಲ್ಲಿ ಅಂಥ ಮೇಜರು ಪ್ರಾಬ್ಲಮ್ ಇಲ್ಲ. ಲೈಫ್ ಸ್ಟೈಲ್ ಪ್ರಾಬ್ಲಮ್ಮು ತೋರಿಸುತ್ತೆ. ಲೈಫ್ ಸ್ಟೈಲ್ ಪ್ರಾಬ್ಲಮ್ನ ನಾವು ಹಾರೋಸ್ಕೋಪಲ್ಲಿ ಮ್ಯಾಚ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಒಳ್ಳೆಯದಾಗಲಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಏನು ಗುರೂಜಿ, ಸ್ಟೂಡೆಂಟ್ಸ್ಗಳು ಕೂಡ ಮಾತನಾಡಿದ್ದಾರೆ. ನಿಮ್ಮ ಸ್ಟೂಡೆಂಟ್ಸ್ಗಳು ಅವರು ಏನು ಮಾತನಾಡಿದ್ರು ಅಂತ ಹೇಳಿ ನಾನು ಒಮ್ಮೆ ನೋಡ್ಕೊಳ್ತಾ ಬರೋಣ. ನನ್ನ ಹೆಸರು ಭಾಸ್ಕರ್. 7th ಬ್ಯಾಚಿಂದ ನಾನು ಇವತ್ತು PhD ಅವಾರ್ಡ್ ತೊಗೊಳಕ್ಕೆ ಬಂದಿದ್ದೀನಿ. ಇದು ವಿಶೇಷ ಏನಂದರೆ, ನಮಗೆ MSME ಸರ್ಟಿಫೈ ಆಗಿರೋವಂಥ ಒಂದು ಸರ್ಟಿಫಿಕೇಟು, ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಆಗಿರೋವಂಥ ಒಂದು ಜ್ಯೋತಿಷ್ಯ ಇದರಲ್ಲಿ ನಕ್ಷತ್ರ ನಾಡಿ ಗೋಲ್ಡ್ ಟ್ರೀ ಅವ್ರ ಕಡೆಯಿಂದ ಇದು ಸಿಗ್ತಾ ಇರೋದು ಬಹಳ ಅಪರೂಪ. ಇವತ್ತು ಕೇಂದ್ರದಿಂದ ಮಿನಿಸ್ಟ್ರು ಅವರು ಬಂದು ನಮಗೆ ಈ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ತಗೊಳ್ಳೋಕ್ಕೆ ತುಂಬ ನಾವು ಅದೃಷ್ಟ ಮಾಡಿದ್ದೀವಿ ಅನಿಸುತ್ತೆ. ಯಾಕಂದರೆ PhD ಅವಾರ್ಡ್ ತಗೊಳ್ಳೋದು ತುಂಬಾ ಕಷ್ಟ ಕೆಲಸ ಆಗಿತ್ತು. ಆದರೆ ಈಗ ನಕ್ಷತ್ರ ನಾಡಿಯಿಂದ ನಮಗೆ ಸುಲಭವಾಗಿ ಸಿಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಒಂದು ಅಸ್ಟ್ರಾಲಜಿ ಕಲ್ತು ಅದನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೀವನನ ಸುಖಮಯ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಓಕೆ ಗುರುಜಿ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಯಾವ ರೀತಿಯ ಕ್ಲಾಸಸ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿದೆ ಹೊತ್ತಿನ ನಕ್ಷತ್ರ ನಾಡಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.